ಇವತ್ತು ನಾನು ಜೋಗಿಮಟ್ಟಿಗೆ ಹೋಗ್ತಿದ್ದೀನಿ. ಜೋಗಿಮಟ್ಟಿಯಲ್ಲಿ ನಿಮಗೆ ಮೇಲ್ಗಡೆಯಿಂದ ಅಲ್ಲಿ ನೋಡ್ತಿದ್ದೀರಲ್ಲ, ಅದ್ಭುತವಾದಂಥ ವ್ಯೂ ಕಾಣಿಸ್ತಿದೆ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ ಜೋಗಿಮಟ್ಟಿಗೆ ಹೋಗಿ ಫಸ್ಟ್ ಚೆಕ್ ಪೋಸ್ಟ್ ಬರುತ್ತೆ. ಚೆಕ್ ಪೋಸ್ಟಿಂದ 6 ಕಿಲೋಮೀಟ್ರ್ ಆಗುತ್ತೆ. ಈಗ ಯಾವ್ದಾರ ಒಂದು ಬೈಕ್ ಬಂದರೆ ಅಂದರೆ ಡ್ರಾಪ್ ಹಾಕೊಂಡು ಹೋಗ್ಬೇಕು. ಇಲ್ಲಿಂದ ಸೀದಾ ಒಂದು 8 ಕಿಲೋಮೀಟ್ರು. ಅಲ್ಲಿಂದ ಯಾವ ಥರ ನೆಂಟಿದ್ದು ಗೊತ್ತಿಲ್ಲ, ನನ್ನ ಲಕ್ ಹೆಂಗಿರುತ್ತೆ. ಗಾಡಿಗಳು ಸಿಕ್ಕರೆ ಅಂದರೆ ಹತ್ಕೊಂಡು ಹೋಗ್ಬೋದು. ಸೊ ಯಾರು ನಿಗಿಸಲ್ಲ ಅನಿಸುತ್ತೆ. ಬನ್ನಿ, ಮುಂದೆ ಅದ್ಭುತವಾದಂಥ ವ್ಯೂ ನೋಡ್ತಾ ಇದ್ದೀವಿ. ಅಲ್ಲಿಂದ ಈಗ ನೋಡೋಣ ಬನ್ನಿ. ಈಗ ಟೈಮ್ ಬಂದು 6:35 ಆಗಿದೆ ನೋಡಿ. ಡ್ರಾಪ್ ಕೊಟ್ಟರು ಒಬ್ಬರು. ಈಗ ಜೋಗಿಮಟ್ಟಿಗೆ ಹೋಗೋಣ. ಮುಂದೆ ಅದ್ಭುತವಾದಂಥ ವ್ಯೂ ಕಾಣಿಸುತ್ತೆ. ಮಿನಿ ಕ್ಯಾಮ್ರಾ ಅಲ್ಲ, ಅದು ಬಿಡು, ಅದು ಬೇಡ. ಫೋಟೋ ಕ್ಯಾಮ್ರಾ ಏನಿಲ್ವಾ? ಫೋಟೋ ಕ್ಯಾಮ್ರಾ ಇಲ್ಲ. 60 ರೂಪಾಯಿ ಕೊಡಿ. ಓಕೆ, ನಾವು ಈಗ ಜೋಗಿಮಟ್ಟಕ್ಕೆ ಹೋಗೋ ರೋಡಲ್ಲಿದ್ದೀವಿ. ಈಗ ಈ ಕಡೆ ನೋಡಿದ್ರೆ ಅಂದರೆ ಜೋಗಿಮಟ್ಟಕ್ಕೆ ಹೋಗೋದು. ಈ ಕಡೆ ವ್ಯೂ ಪಾಯಿಂಟ್ ನೋಡೋವಂಥ ಜಾಗ ಇದು. ಕಾರ್ಗಳೆಲ್ಲ ಹೋಗ್ತವೆ. ಈ ಕಡೆ ಅಂದರೆ ಇದು ಹಾಡುಮಲ್ಲೇಶ್ವರ ಅಂತ ಬೋರ್ಡ್ ಹಾಕಿದ್ದಾರೆ. ಬೋರ್ಡಲ್ಲಿ ಯಾವ ಥರ ಕಾಣಿಸುತ್ತೆ ನೋಡ್ತಾರೆ. ಬೋರ್ಡಲ್ಲಿ ಈ ಥರ ಕಾಣಿಸುತ್ತೆ ವ್ಯೂ ಪಾಯಿಂಟು. ಮೇಲ್ಗಡೆ ಹೋದ್ರೆ ಅಂದರೆ ಇನ್ನೂ ಅದ್ಭುತವಾಗಿರುತ್ತೆ. ಈ ಥರ ಇದೆ ಅಂತ ಹಾಕಿದ್ದಾರೆ. ಮೇಲ್ಗಡೆ ಹೋಗಿ ನೋಡೋಣ ಬನ್ನಿ. ದೇವರು ಮತ್ತೊಮ್ಮೆ ನಿಮಗೆಲ್ಲ ಜೋಗಿಮಠಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಈಗ ಜೋಗಿಮಠ ನೋಡೋಣ. ಇಲ್ಲಿನ ಜನ ಜೋಗಿಮಟ್ಟಿನ ಬಯಲು ಸೀಮೆ ಊಟಿ ಅಂತಲೂ ಕರೀತಾರೆ. ಮತ್ತು ಇದು ಏಷ್ಯಾದಲ್ಲೇ 2ನೇ ಗಾಳಿ ಬೀಸುವಂಥ ಪ್ರದೇಶ ಆಗಿದೆ. ಮತ್ತು ಇಲ್ಲಿ ತುಂಬ ಗಾಳಿ ಬೀಸೋದ್ರಿಂದ ವಿದ್ಯುತ್ ಶಕ್ತಿ ಅಂದರೆ ಗುಡ್ಡ ಇರೋವಂಥ ಪ್ರದೇಶದಲ್ಲಿ ಫ್ಯಾನ್ ಹಾಕಿರ್ತಾರೆ ನೋಡಿ, ಅದರಿಂದ ಕರೆಂಟ್ ಬರುತ್ತೆ. ಅದು ಇಲ್ಲಿ ಚಿತ್ರದುರ್ಗದಲ್ಲೇ ತುಂಬ ಜಾಸ್ತಿನೇ. ಮತ್ತು ನೀವು ರೋಡ್ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ. ಮುಂದೆ ಬರೋಂಥ ರೋಡ್ ನೋಡಿ ಯಾವ ಥರ ಕಾಣಿಸುತ್ತೆ. ಫುಲ್ಲು ಹಾಳಾಗಿದೆ ರೋಡ್ ಅಂತಾರೋ. ಈ ರೋಡ್ನಲ್ಲಿ ಏನಾದ್ರು ನೀವು ಗಾಡಿ ಟೈರ್ ಏನೋ ವೀಕ್ ಇರೋದು ಏನಾದ್ರು ತೊಗೊಂಬಂದ್ರೆ ಅಂದರೆ ಹಾಳಾಗೋದು, ಪಂಚರ್ ಆಗೋದು ಸಿಕ್ಕಾಪಟ್ಟೆ ಇರುತ್ತೆ ಚಾನ್ಸಸ್ಸು. ಅಕ್ಕಪಕ್ಕ ಎಲ್ಲೂ ಕೂಡ ಪಂಚರ್ ಹಾಕೋದಿರೋದಿಲ್ಲ. ಹಂಗಾಗಿ ಚೆನ್ನಾಗಿರೋ ಟಯರ್ಗಳು ಇದ್ರೆ ಅಂದರೆ ಟಯರ್ಗಳು ಚೆನ್ನಾಗಿದೆ ಅಂದರೆ ಆರಾಮಾಗಿ ಬರ್ಬೋದು. ಅಷ್ಟು ಆಗಿದೆ, ಮುಂದೆ ದಾರಿನೇ ಕಾಣೋದಿಲ್ಲ.
ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಫಾಗ್ ಸಿಕ್ಕಾಪಟ್ಟೆ ಕಾಣಿಸ್ತಿದೆ. ಇನ್ನೂ ಮೇಲೋಗೋಣ, ಇನ್ನೂ ಚೆನ್ನಾಗಿರುತ್ತೆ. ಫಾಗ್ ನೋಡ್ಕೊಳ್ಳಿ. ಇಲ್ಲಿ ಮೆಟ್ಲಿದೆ ಅನಿಸುತ್ತೆ, ಸೊ ನೋಡ್ಕೊಂಬರ್ತೀನಿ. ರೂಪಾಯಿ ಕೂಡ ಅಷ್ಟೊಳಗೆ ಸಿಕ್ಕಾಪಟ್ಟೆ ಹೋಗಿ ಮೇಲೊಂದು ರೂಮ್ ಇದೆ. ಇದು ಬಂದು ಫಾರೆಸ್ಟ್ ಆಫೀಸರು ಇಲ್ಲಿ ಜಾಗ ಅನಿಸುತ್ತೆ. ನಮ್ಮ ಸುತ್ತ ಈಗ ಸುತ್ತ ಈಗ ಕಟ್ಟದ ಮೇಲೆ ಭಾಗ ಹೋಗ್ತಾನೆ ಸರ್. ಇಲ್ಲಿ ಮೇಲೆ ಹೋಗೋದು ಯಾವ ಕಡೆ? ಇಷ್ಟೇನಾ ಮೇಲೆ? ಅಲ್ಲಿ ಇತ್ತಲ್ಲ ಮೆಟ್ಲು, ಆ ಕಡೆನಾ? ಓಕೆ, ಆ ಕಡೆಯಿಂದ ಹೋಗ್ಬೇಕಂತೆ. ಅದೇ ಓಕೆ, ಫೈನಲಿ ನಮಗೆ ರೂಟ್ ಸಿಕ್ತು. ಶ್ರೀ ಜೋಗಿ ಸಿದ್ದೇಶ್ವರ ಸ್ವಾಮಿ ಗದ್ದಿಗೆ ಸ್ವಾಗತ. ಓಕೆ, ಫೈನಲಿ ನಮಗೆ ದಾರಿ ಸಿಕ್ತು. ಆಹಾ, ಕಾಣಂಗೆ ಇಲ್ಲ ಮುಂದೆ. ಇನ್ನೂ ಮೇಲಿದೆ, ಕೆಳಗಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಸಿಕ್ಕಾಪಟ್ಟೆ ಮೇಲಿದೆ. ಮುಂದೆ ನೋಡಿ, ಮುಂದೆ ಏನೇನೋ ಕಾಣಿಸೋದಿಲ್ಲ ನಿಮಗೆ. ಫೋಟೋಶೂಟ್ ಮಾಡ್ಕೊಳೋರು. ಈಗ ನೋಡಿದ್ದು ನೀವು ಕೆಳಗಿಂದ ಸ್ವಲ್ಪ ಕೆಳಗಿಂದ ನೋಡಿದ್ದೀರಾ. ಟವರ್ ಮೇಲೆ ನಿಂತ್ಕೊಂಡು ನೋಡೋಣ. ಟವರ್ ಮೇಲೆ ನಿಂತ್ಕೊಂಡು ನೋಡಿದರೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಬನ್ನಿ. ಗದ್ದಿಗೆ ಶ್ರೀ ಜೋಗಿ ಸಿದ್ದೇಶ್ವರ ಅವ್ರ ಗದ್ದಿಗೆ ಇದೆ ಇಲ್ಲಿ, ನೋಡಿಲ್ಲ. ನೋಡಿ, ಸಿದ್ದೇಶ್ವರ ದೇವರ ದರ್ಶನ ಮಾಡ್ಕೊಂಡು ಮೇಲ್ಗಡೆ ಟವರಿಂದ ನೋಡ್ಕೊಂಬರೋಣ.
ಲಾಸ್ಟ್ ವಿಡಿಯೋದಲ್ಲಿ ನಾವು ಕೋಟೆಗೆ ಹೋದಾಗ ಕೋಟೆಯಲ್ಲಿ ಸ್ವಲ್ಪ ಇದಕ್ಕಿಂತ ಕಮ್ಮಿ ಇತ್ತು, ಈಗ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇಲ್ಲಿ. ಎಲ್ಲಿ ನೋಡಿದ್ರು, ಯಾವ ಕಡೆ ನೋಡಿದ್ರು ನಿಮಗೆ ಫಾಗ್ ಅಂತ ಸಿಕ್ಕಾಪಟ್ಟೆ ಕಾಣಿಸುತ್ತೆ. ಇನ್ನು ಸ್ವಲ್ಪ ಕಮ್ಮಿ ಆದರೆ ಅಂದರೆ ಒಂದು ಸ್ವಲ್ಪ ಈ ಸ್ಟೇಜಿಗೆ ಬಂದರೆ ಫಾಗು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫೋಟೋ ಶೂಟ್ ಮಾಡ್ಕೊಳೋರಿಗೆ. ಜೋಗಿ ಮಠ ನೋಡಿದರೆ ಎಲ್ಲ ಎಂಜಾಯ್ ಮಾಡಿದ್ರು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.